ಏನಿದು ಏನು ಮಾಡ್ತಿರೋದು? ಇದು ಪಾಟಿಂಗ್ ಸಾಯಿಲ್. ಆ್ಯಕ್ಚುಲಿ ಪಾಟಿಂಗ್ ಸಾಯಿಲ್ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಪಾಟಿಂಗ್ ಸಾಯಿಲ್ ಅಂತಾರೆ. ಸೊ ಯೂಶಲಿ ಮನೆ ಕಟ್ತಾರಲ್ಲ, ಅದ್ರ ಕೆಳಗೆ ಪಾಯ ಹಾಕ್ತಾರಲ್ಲ, ಅದ್ರ ಮಣ್ಣನ್ನು ಉಪಯೋಗಿಸ್ಕೋಬೋದು ಆರಾಮಾಗಿ. ಅದ್ರ ಮಣ್ಣು ತಂದು ಆ ಮಣ್ಣಿಗೆ ಸ್ವಲ್ಪ ವರ್ಮಿ ಕಂಪೋಸ್ಟ್ ಅಂತ ಸಿಗುತ್ತೆ. ಯೂಶಲಿ ನರ್ಸರಿಗಳೆಲ್ಲ ಸಿಗುತ್ತೆ ವರ್ಮಿ ಕಂಪೋಸ್ಟ್ ಅಂತ. ಅದನ್ನು ತಂದು ಮಿಕ್ಸ್ ಮಾಡ್ಕೋಬೋದು. ಈ ಥರ ಒಣಗಿರೋ ಸಗಣಿ ಇಲ್ಲೇ ಹಸುಗಳ ಹತ್ರ ಇರುತ್ತಲ್ಲ, ಅದನ್ನು ಚೆನ್ನಾಗಿ ಒಣಗಿರಬೇಕು ಸಗಣಿ. ಒಣಗಿರೋ ಸಗಣಿ ತಂದು ಇದನ್ನು ಹಾಕಿ ಕೂಡ ಕಲಿಸ್ಬೋದು. ಇದನ್ನು ಹಸು ಗೊಬ್ಬರ ಅಂತಾರೆ. ಹಸು ಗೊಬ್ಬರ, ಕುರಿ ಗೊಬ್ಬರ ಅದೆಲ್ಲ ಹಾಕಿ ಕಲಿಸಿದ್ರೆ ಮಣ್ಣಿನ ಈ ನ್ಯೂಟ್ರಿಯೆಂಟ್ಸು, ವಿಟಮಿನ್ಸ್ ಎಲ್ಲ ಮಣ್ಣಲ್ಲಿ ಜಾಸ್ತಿ ಬರುತ್ತೆ. ಪೋಷಕಾಂಶತೆ ತುಂಬ ಜಾಸ್ತಿ ಚೆನ್ನಾಗಿರುತ್ತೆ. ಇದೆಲ್ಲ ಫ್ಲವರಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ. ಎಲೆಗಳು, ಫ್ಲವರ್ಸು ತುಂಬ ಚೆನ್ನಾಗಿ ಬರುತ್ತೆ. ಇವಿಲ್ಲ ಅಂದರೆ ಫ್ಲವರ್ಸ್ ಅಷ್ಟು ಚೆನ್ನಾಗಿ ಬಡ್ಸ್ ಮಾತ್ರ ಬರುತ್ತೆ, ಆಮೇಲೆ ಉದುರೋಗ್ಬಿಡುತ್ತೆ ಬಡ್ಸ್. ಸೊ ಇವೆಲ್ಲ ಮಿಕ್ಸ್ ಮಾಡಬೇಕು. ಇದ್ರ ಜೊತೆಗೆ ಆರ್ಗ್ಯಾನಿಕ್ ಮೆನ್ಯೂರ್ ಅಂತಲೂ ಸಿಗುತ್ತೆ. ಒಂದು ಮೂಟೆ 25 kg ಒಂದು 300 ರೂಪಾಯಿ ಹಂಗೆ ನರ್ಸರಿಗಳಲ್ಲಿ ಸಿಗುತ್ತೆ. ಕೆಲವು ಕಡೆ ತುಂಬ ಜಾಸ್ತಿ ಮಾರ್ತಾರೆ, ಆದರೆ ಕೆಲವು ಕಡೆ ಕಮ್ಮಿಗೆ ಸಿಗುತ್ತೆ. ಅದೇ ಇಲ್ಲಿದೆಯಲ್ಲ, ಇದೆ ಆರ್ಗ್ಯಾನಿಕ್ ಮೆನ್ಯೂರ್ ಅಂತ. ಆರ್ಗ್ಯಾನಿಕ್ ಮೆನ್ಯೂರಾ? ಆರ್ಗ್ಯಾನಿಕ್ ಮೆನ್ಯೂರ್ ಈ ಥರ ಇರುತ್ತೆ ಕಪ್ಪುಗೆ. ಆರ್ಗ್ಯಾನಿಕ್ ಮೆನ್ಯೂರ್ ಇದರಲ್ಲಿ ಕುರಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಹಸು ಗೊಬ್ಬರ ಮತ್ತು ಎಲ್ಲ ವೇಸ್ಟೇಜ್ ಹಾಕಿ ಗೊಬ್ಬರ ಮಾಡಿರ್ತಾರೆ. ಇದನ್ನೇ ಆರ್ಗ್ಯಾನಿಕ್ ಮೆನ್ಯೂರ್ ಅಂತಾರೆ. ಇದು ಫ್ಲವರಿಂಗಿಗೆಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಮಣ್ಣಿನ ಜೊತೆಗೆ ಆ ಥರ ಆರ್ಗ್ಯಾನಿಕ್ ಗೊಬ್ಬರ ಮತ್ತು ಕುರಿ ಗೊಬ್ಬರ ಮತ್ತು ಈ ವರ್ಮಿ ಕಂಪೋಸ್ಟ್ ಮನೆಯಲ್ಲೂ ಮಾಡ್ಕೋಬೋದು. ಮನೇಲಿ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಡೈರೆಕ್ಟಾಗಿ ಸಿಗುತ್ತೆ. ಅದನ್ನು ತಂದು ಒಂದು 20-30 kg ಸಾಯಿಲ್ಗೆ ಅದೊಂದು 4-5 kg ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಹುಳಗಳು ಒಳಗೆ ಅರ್ಥವಾಂಶ ಎಲ್ಲ ಬರುತ್ತೆ. ನೈಟ್ರೋಜನ್ ಫಿಕ್ಸಿಂಗಾಗಲಿ, ನ್ಯೂಟ್ರಿಯೆಂಟ್ಸ್ಗಾಗಲಿ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಈ ಥರ ಮಾಡಿಕೊಂಡ್ರೆ ಪಾಟಿಂಗ್ ಸಾಯಿಲು ತುಂಬ ಚೆನ್ನಾಗಿರುತ್ತೆ. ಫ್ಲವರಿಂಗ್ ಪಾಟ್ಸ್ಗಾಗಲಿ, ಇಲ್ಲ ಅಂದರೆ ಲೀವ್ಸ್ ಬರೋದಕ್ಕಾಗಲಿ, ಗ್ರೋತ್ಗಾಗಲಿ ತುಂಬ ಫಾಸ್ಟಾಗಿ ಚೆನ್ನಾಗಿ ಗ್ರೋತ್ ಬರುತ್ತೆ. ಫ್ಲವರ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಈ ಥರ ಪಾಟಿಂಗ್ ಸಾಯಿಲ್ನ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಾಟಿಂಗ್ ಸಾಯಿಲ್ನ. ಉಂಡೆಗಳೆಲ್ಲ ಇರಬಾರ್ದು. ಪಾಟಿಂಗ್ ಸಾಯಿಲ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದು ಚಿಕ್ಕ ಬ್ಯಾಗ್, ಇದು ಅದೇ ನೋಡ್ಬೋದು. ಕಂಪೋಸ್ಟ್ ಅಂತ ಸಿಗುತ್ತೆ, ಎನ್ರಿಚ್ಡ್ ಕಂಪೋಸ್ಟ್ ಅಂತ. ಇಂಪ್ರೂವ್ಸ್ ಸಾಯಿಲ್ ಹೆಲ್ತ್ ಆ್ಯಂಡ್ ಎನೇಬಲ್ಸ್ ಪ್ಲಾಂಟ್ಸ್ ಗ್ರೋತ್. ಚೆನ್ನಾಗಿ ನೋಡಿ, ಸಣ್ಣ ಸಣ್ಣ ಹುಳಗಳು ಎಲ್ಲ ಚೆನ್ನಾಗಿ ಡೆವಲಪ್ ಆಗುತ್ತೆ. ಎಲ್ಲ ನೈಟ್ರೋಜನ್ ಫಿಕ್ಸೇಷನ್ಗೆ ಹೆಲ್ಪ್ ಮಾಡುತ್ತೆ ಸಾಯಿಲಲ್ಲಿ. ಬರೀ ಸಾಯಿಲ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಪ್ಲ್ಯಾಂಟ್ ಬೆಳೆಯುತ್ತೆ, ಬೆಳೆಯಲ್ಲ ಅಂತ ಹೇಳ್ತಿಲ್ಲ, ಬಟ್ ಫ್ಲವರಿಂಗ್ ಆಗಲಿ, ಫ್ರೂಟ್ಸ್ ಆಗಲಿ ಚೆನ್ನಾಗಿ ಬರೋದಿಲ್ಲ ಫಾಸ್ಟಾಗಿ. ಅದಕ್ಕೆ ಇದು ಊಟ ಇದ್ದಂಗೆ, ಪ್ಲ್ಯಾಂಟ್ ಫುಡ್ ಅಂತಲೂ ಕರೀತಾರೆ ಇದನ್ನು, ಏನಾ. ಸೊ ಹಿಂಗೆ ಚೆನ್ನಾಗಿ ಗ್ಲೌಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ, ಅದನ್ನು ಮತ್ತೆ ನೀವು ಒಂದು ಬ್ಯಾಗಲ್ಲಿ ಹಾಕಿಟ್ಕೊಂಡ್ರೆ ಯಾವತ್ತೇನೋ ಹೊಸ ಪಾಟ್ ತಂದ್ರೂ ಪಾಟಿಂಗ್ ಸಾಯಿಲ್ ಈಸಿ ರೆಡಿ ಆಗಿಬಿಡುತ್ತೆ. ಆವಾಗ ಮಾಡಬೇಕಂದ್ರೆ ನಮ್ಗೆ ಅಷ್ಟು ಮೋಟಿವೇಶನ್ ಸಿಗೋಲ್ಲ, ಒಂದೇ ಸಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೋದು. ಚೆನ್ನಾಗಿ ಸಾಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪೂರ್ತಿ ಪಾಟಿಂಗ್ ಸಾಯಿಲ್ ರೆಡಿ ಆಗಿಬಿಡುತ್ತೆ. ಆಮೇಲೆ ಫುಲ್ ಕಂಪ್ಲೀಟ್ ಸಾಯಿಲ್ ರೆಡಿ ಆದಮೇಲೆ ಒಂದು 2 ತಿಂಗಳಿಗೆ ಒಂದ್ಸಲ ಸ್ವಲ್ಪ ವರ್ಮಿ ಕಂಪೋಸ್ಟ್ ಎತ್ಕೊಂಡೋಗಿ ಪಾಟ್ ಹತ್ರ ಸ್ವಲ್ಪ ಹಾಕಿದ್ರೆ ರೂಟ್ಸ್ ಹತ್ರ, ಮತ್ತು ಅದಕ್ಕೆ ಬೇಕಾಗಿದ್ದ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗ್ತಿರುತ್ತೆ.